ಪ್ರೀತಿಯ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ. ಅಜ್ಜಿ ಅಜ್ಜಿ ಪದ ಹೇಳಜ್ಜಿ. ಯಾಕಲ್ಲ ಪಾಪ ಪದ ಕೇಳ್ಬೇಕು ಅನ್ನಿಸ್ತೆ ನಿನಗೆ? ನೀನ್ ಅಲ್ಲಿ ಇಲ್ಲಿ ಮದ್ವೆಗಂತೆ ಅಲ್ಲಂತೆ ಇಲ್ಲಂತೆ ಶಾಸ್ತ್ರ ಅಂತೆ ಯಾಕಂತ ಹೋದಾಗ ಯಾಕಂತ ಹಾಡು ಹೇಳ್ತೀಯ? ಚೆನ್ನಾಗಿ ಹೇಳ್ತೀಯ ಹೇಳಜ್ಜಿ. ಸರಿ ಪಾಪ ನಿನ್ಗೋಸ್ಕರ ಹೇಳ್ತೀನಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದ್ದಾರೆ, ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗೋಕೆ ಏಸಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರು, ತಾಸೊತ್ತಿನ ಹಾದಿ ತವರೂರು, ಮನೆಯ ಕಾದು ಕುಂತಾಳೆ ಹಡೆದವ್ವ, ಜಗಕ್ಕೆಲ್ಲ ಅವಳೆ ಪರದೈವ. ಹೇಳ್ ನೋಡೋಣ. ಗಂಡಾಗಿ ಹುಟ್ಟೋಕ್ಕಿಂತ ಪಕ್ಷಿಯಾಗಿ ಹುಟ್ಟಿದ್ದಾರೆ, ಪಕ್ಷಿಯಾಗಿ ಹುಟ್ಟಿ ಹಾಡೆ ಕಂಡೋಡಾಡ್ತಿದ್ದೆ, ಈ ಚಿಂಟು ಆಗಿ ಹುಟ್ಬಿಟ್ಟು ಗುಂಡಜ್ಜಿ ಸವಾಸ ಕಟ್ಕೊಂಡು ವನವಾಸಂಗೋ ಸಂಗಾಗೈತೆ. ಹೆಂಗೈತೆ ಹಾಡು? ಹೋಗ ತರ್ಲೆ. ಅಜ್ಜಿ ಅಜ್ಜಿ ಒಂದ್ ಕತೆ ಹೇಳಜ್ಜಿ. ಹೋಗಲ್ಲ. ಓ ಕತೆ ಹೇಳ್ಬೇಕಂತೀವ್ನಿಗೆ ಮುಚ್ಕೊಂಡು ಎದ್ದೋಗ್ತೀಯ ಇಲ್ವಾ? ಕೆಲಸ ನೋಡ್ಕೆ ಹೋಗು ಪ್ಲೀಸ್ ಕಣಜ್ಜಿ, ಹೇಳಜ್ಜಿ. ನನ್ ಕತೆ ಹೇಳಲ್ಲ ಕೇಳಳು ಅಲ್ಲ. ಹೋಗ್ಲಿ, ನಾನೇ ಒಂದ್ ಕತೆ ಹೇಳ್ತೀನಿ ಕೇಳು. ಹೇಳು. ಅಜ್ಜಿ, ಒಂದೂರಾಗೆ ಒಬ್ಬ ಶ್ರೀಮಂತ ಇದ್ನಂತೆ, ಕೋಟ್ಯಾಧಿಪತಿ ಅಂತೆ. ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಂತೆ, ಅಷ್ಟು ಶ್ರೀಮಂತ ಅಂತೆ. ದೊಡ್ಡ ಮನೆ ಕಟ್ಟಿಸಿದ್ನಂತೆ. ಒಂದಿನ ಮಳೆ ಜೋರ ಬತ್ತಿತ್ತಂತೆ, ಮತ್ತೆ ತುಂಬಾ ಚಳಿ ಆಗ್ತಿತ್ತಂತೆ. ಅದನ್ನ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ನಂತೆ. ಆ ಟೈಮ್ ಒಬ್ಬ ಭಿಕ್ಷುಕ ಹೊರಗಡೆ ಪಾಪ ಮಳೆಗೆ ಚಳಿಗೆ ನಡಿಕೊಂಡು ಕೂಕೊಂಡಿದ್ನಂತೆ. ಆವಾಗ ಇವನಿಗೆ ನೋಡಿ ಅಯ್ಯೋ ಅನ್ನಿಸ್ತಂತೆ ಕಣಜ್ಜಿ. ಹೋಗಿ ಸಹಾಯ ಮಾಡ್ತಾನ. ಆಮೇಲೆ ಹೋಗ್ಬಿಟ್ಟು ಮಾತಾಡಿಸ್ತಾನಂತೆ, ಯಾಕಪ್ಪ ಚಳಿ ಕೂತಿದ್ಯಾ ಅಂತ ಅಂದ್ಬಿಟ್ಟು ಅಂತ. ನಮಗೆ ಯಾರು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ಅನಾಥ, ಯಾರಪ್ಪ ನಮ್ಮನ್ನ ಸಾಕ್ತಾರೆ, ಏನೋ ಭಿಕ್ಷೆ ಎತ್ಕೊಂಡು ತಿಂತೀನಿ, ಚಳಿನೋ ಗಾಳಿನೋ ಎಲ್ಲೋ ಒಂದ್ ಕಡೆ ಇರ್ತೀನಿ ಅಂತ ಹೇಳ್ತಾನಂತೆ. ಅದಕ್ಕೆ ಇವನಿಗೆ ಪಾಪ ಅನ್ನಿಸ್ಬಿಟ್ಟು, ಚಳಿಯಲ್ಲಿ ಜಾಸ್ತಿ ನಡುತ್ತಿದ್ದೀರಾ, ನಾನು ಈಗಲೇ ಹೋಗಿ ಬಂದೆ, ಏನನ್ನ ಬೆಚ್ಚಗೆ ಒತ್ಕೊಳಕ್ ಏನನ್ನ ತಗೊಂಬತ್ತೀನಿ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗ್ತಾನಂತೆ. ಆಮೇಲೆ ತತ್ತಾನ ಏನನ್ನ? ಅವನು ತಗೊಂಬರಕ್ಕೆ ಅಂತ ಹೋದ್ನಂತೆ. ಯಾವ್ದೋ ಒಂದು ಫೋನ್ ಬಂತಂತೆ, ಫೋನ್ ಮಾತಾಡ್ಕೊಂಡು ಮಾಡ್ಕೊಂಡಂತೆ. ರಾತ್ರಿ ಮನಿ ಕಂಡಾಗ ನೆನ್ಪಿಸ್ಕೊಂಡಂತೆ, ಅಯ್ಯೋ ನಾನು ಹಿಂಗೆ ಕೊಡ್ಬೇಕಿತ್ತು, ಪಾಪ ಹೇಳಿ ಬಂದಿದ್ನೆ ಅಲ್ಲ ಅಂತ ಅಂದ್ಬಿಟ್ಟು ಹೋಗಿ ನೋಡ್ತಾನಂತೆ. ಪಾಪ ಕಣಜಿ ಸತ್ತೋಗಿದ್ನಂತೆ ಅವಯ್ಯ. ಆಗಳಪ್ಪ ಯಾಕೆ ಸತ್ತೋದ? ಎಲ್ಲನ ಹೋಗಿ ಕುಕೋಬೋದಿತ್ತ? ಅಜ್ಜಿ, ಅವನು ಚಳಿಯಿಂದ ಸತ್ತಿಲ್ಲ. ಇವನು ಹೇಳಿದ್ನಲ್ಲ ಬೆಚ್ಚಗಿರಿವೆ ನಾನು ತಗೊಂಬಂದು ಕೊಡ್ತೀನಿ ಅಂತ, ಅದಕ್ಕೆ ಅವನಿಗಿರೋ ಶಕ್ತಿ ಎಲ್ಲ ಅವ್ನು ಕಳ್ಕೊಂಡ್ಬಿಟ್ಟ. ನನಗೆ ಶಕ್ತಿ ಐತಿ, ನಾನು ಚಳಿಗೆ ಇದ್ರೂ ಚೆನ್ನಾಗಿರ್ತೀನಿ ಅಂತ ಅಂದ್ಬಿಟ್ಟು ಮರ್ತ್ಬಿಟ್ಟ ಅವನು. ನಾನು ಇನ್ನೊಬ್ಬನಿಂದ ಚೆನ್ನಾಗಿರ್ತೀನಿ, ಅವನು ತಕ್ಕೊಡ್ತಾನೆ, ನಾನು ಬೆಚ್ಚಗಿರ್ತೀನಿ ಅನ್ನೋದು ಮೈಂಡ್ ಹಾಕಿಬಿಟ್ಟು ಚಳಿ 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 ಅಂತ ಅಂದ್ಬಿಟ್ಟು ಚಳಿ ಒಳಗೆ ನಡುಗಿ ಸತ್ತ ಹೋಗ್ಬಿಟ್ಟ. ಅಯ್ಯೋ ಪಾಪ. ಅದಕ್ಕೆ ಹೇಳೋದಜ್ಜಿ, ನಾವು ಯಾರನ್ನು ನಂಬ್ಕೊಂಡು ಎಲ್ಗೂ ಹೋಗ್ಬಾರ್ದು. ಅವ್ರ ಕೆಲಸ ಕೊಡ್ತಾರೆ, ಇವ್ರ ಕೆಲಸ ಕೊಡ್ತಾರೆ, ಅವ್ರು ನಮ್ಮನ್ನ ಸಾಕ್ತಾರೆ, ಇವ್ರು ನಮ್ಮನ್ನ ಸಾಕ್ತಾರೆ ಅಂತ ಅಂದ್ಬಿಟ್ಟು ಇರಬಾರ್ದು. ಅವ್ರು ನಮ್ಮನ್ನ ಸಾಕ್ತಾರೆ ಅಂದ್ರೆ ನಾವು ದುಡಿಯೋದನ್ನೇ ಮರ್ತ್ಬಿಡ್ತೀವಿ, ನಮ್ಮ ಶಕ್ತಿನ ನಾವು ಕಳ್ಕೊಂತೀವಿ. ನಮ್ಮಲ್ಲಿರೋ ಶಕ್ತಿನ ಉಪಯೋಗಿಸ್ಕೋಬೇಕು.
ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಕಷ್ಟ ಆಗ್ಲಿ ಸುಖ ಆಗ್ಲಿ ಮುನ್ನುಗ್ಗಿ ನಾವು ಸಾಧಿಸ್ತೀವಿ ಅನ್ನೋ ಧೈರ್ಯ ಇರಬೇಕು. ಬೇರೆಯವರಿಂದ ನಾನು ಮುಂದೆ ಹೋಗ್ತೀನಿ, ಬೇರೆಯವರಿಂದ ನಾನು ಚೆನ್ನಾಗಿ ಬೆಳಿತೀನಿ ಅನ್ನೋದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ಅವ್ರಿಗೆ ಅದನ್ನ ನಂಬ್ಕೊಂಡ್ರೆ ನಮ್ಗೆ ಯಾವತ್ತ ಭಿಕ್ಷಕಂಗಾತಲ್ಲ ಚಳಿಯಿಂದ ನಡಗಿ ಸತ್ತದ್ನಲ್ಲ ಹಂಗೆ ನಮಗಾಗ್ತೈತಿ. ನಾವೇ ಆಗ್ಲಿ ಯಾರಿಗನ ಮಾತು ಕೊಡ್ತೀವಿ ಅಂದ್ರೆ ನಾನು ಹಿಂಗೆ ಕೊಡ್ತೀನಿ, ನಾನು ನಿನಗೆ ಹಿಂಗೆ ಸಹಾಯ ಮಾಡ್ತೀನಿ ಅಂದ್ರೆ ಪಾಪ ಅವ್ರ ಶಕ್ತಿನೇ ಮರೆತು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ಕೊಡ್ತಾರಲ್ವಾ, ಅವ್ರು ನಮ್ಮನ್ನ ಸಾಕ್ತಾರಲ್ವಾ ಅಂತಂದ್ಬಿಟ್ಟು ಅಂತ ಆವಾಗ ಅವ್ರು ಹಂಗೆ ವೀಕ್ ಆಗ್ತಾರೆ. ಅದಕ್ಕೆ ಯಾರನ್ನು ನಾವು ನಂಬ್ಕೋಬಾರ್ದು. ನಮ್ಮನ್ನ ನಾವೇ ಮುಂದೆ ಹೋಗಂಗ್ ಮಾಡ್ಕೋಬೇಕು. ಎಲ್ಲ ಮನ್ಸು ಮಾಡಿ ಮುನ್ನುಗ್ಗಿ ಹೋಗ್ಬೇಕು. ಕಷ್ಟನ ಸುಖನ ಗೊತ್ತಿಲ್ಲ. ಸರಿನಾ? ಅರ್ಥ ಆಯ್ತಾ? ಯಪ್ಪ ಸಾಕತ್ತು. ನನ್ ಬಂಗಾರ, ಎಂತೆಂಥ ವಿಷಯ ತಿಳ್ಕೊಂಡಿದ್ಯಪ್ಪ. ನಿನಗಿಷ್ಟು ಬುದ್ಧಿ ಇದ್ರೆ ಸಾಕು ಚಿಂಟು, ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತೀಯ ಕಣ. ಅಜಯ್, ಬಂಗಾರ ಅಂತಂದು ಮೂತಿ ಮೇಲೆ ಕಣ್ಣೊಳಗೆ ಕೈ ಇಟ್ಟಲ್ಲ ಅಜ್ಜಿ. ಎಲ್ಲ ತಗ್ಲು ತೇಳ